ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಹಾಗೂ ಆತ್ಮೀಯ ಸ್ವಾಗತ. ಈ ಅನಂತವಾದ ಬ್ರಹ್ಮಾಂಡದಲ್ಲಿ ಪ್ರಕೃತಿ ಮತ್ತು ಪರಮಾತ್ಮ ನಮ್ಮ ಜೊತೆ ಸದಾಕಾಲ ಮಾತನಾಡುತ್ತಲೇ ಇರುತ್ತಾರೆ. ಆದರೆ ಅವರ ಆ ದೈವಿಕ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಸೂಕ್ಷ್ಮತೆ ನಮ್ಮಲ್ಲಿರಬೇಕು. ನಮ್ಮ ಸನಾತನ ಧರ್ಮದಲ್ಲಿ ದೇವರ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಹಾಗೂ ಪವಿತ್ರವಾದ ವಸ್ತು ಎಂದರೆ ಅದು ಹೂವು. ಪ್ರತಿಯೊಂದು ಹೂವಿಗೂ ಅದರದೇ ಆದ ಒಂದು ದೈವಿಕ ಶಕ್ತಿ, ಕಂಪನ ಮತ್ತು ನಿರ್ದಿಷ್ಟ ದೇವತೆಗಳ ಆಕರ್ಷಣೆ ಇರುತ್ತದೆ. ಹೂವುಗಳು ಕೇವಲ ಸೌಂದರ್ಯದ ಸಂಕೇತವಲ್ಲ, ಅವು ನಮ್ಮ ಪ್ರಾರ್ಥನೆಗಳನ್ನು ನೇರವಾಗಿ ಭಗವಂತನ ಪಾದಗಳಿಗೆ ತಲುಪಿಸುವ ಅದ್ಭುತವಾದ ಮಾಧ್ಯಮಗಳು. ಇವತ್ತಿನ ಈ ವಿಶೇಷವಾದ ಮತ್ತು ಅತ್ಯಂತ ಶಕ್ತಿಯುತವಾದ ವಿಡಿಯೋದಲ್ಲಿ ನೀವು ಆರಿಸುವ ಒಂದು ಪವಿತ್ರವಾದ ಹೂವಿನ ಮೂಲಕ ನಿಮ್ಮ ಮುಂದಿನ ಜೀವನದಲ್ಲಿ ಯಾವ ದೇವತೆಯ ಆಶೀರ್ವಾದ ನಿಮಗೆ ಸಿಗಲಿದೆ ಮತ್ತು ಯಾವ ರೀತಿಯ ಶುಭ ಫಲಗಳು, ಅದೃಷ್ಟ ಹಾಗೂ ನೆಮ್ಮದಿ ನಿಮ್ಮ ಮನೆಗೆ ಬರಲಿದೆ ಎಂಬುದನ್ನು ನಾವು ಅತ್ಯಂತ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ವಿಡಿಯೋವನ್ನು ಶುರು ಮಾಡುವ ಮುನ್ನ ನೀವಿನ್ನೂ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮ್ಮ ಜೀವನದ ಸಕಲ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಸೆಕ್ಷನ್ನಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟದೇವತೆಯ ಹೆಸರನ್ನು ಬರೆಯುವ ಮೂಲಕ ಭಗವಂತನ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಈ ಒಂದು ಸಣ್ಣ ಭಕ್ತಿಯ ಹೆಜ್ಜೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಧನಾತ್ಮಕ ಬದಲಾವಣೆಯನ್ನು ತರಬಹುದು. ಸ್ನೇಹಿತರೆ, ಈಗ ನಾವು ಒಂದು ಅತ್ಯಂತ ಪವಿತ್ರವಾದ ಹಾಗೂ ಶಾಂತವಾದ ಪ್ರಕ್ರಿಯೆಯನ್ನು ಮಾಡೋಣ. ದಯವಿಟ್ಟು ನೀವು ಎಲ್ಲೇ ಇದ್ದರೂ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಎಲ್ಲ ಗೊಂದಲಗಳನ್ನು, ಆತಂಕಗಳನ್ನು, ನೋವುಗಳನ್ನು ಮತ್ತು ದಿನನಿತ್ಯದ ಜಂಜಾಟಗಳನ್ನು ಸ್ವಲ್ಪ ಹೊತ್ತು ಬದಿಗಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಬಿಡಿ. ನಿಮ್ಮ ಉಸಿರಾಟದ ಕಡೆ ಮಾತ್ರ ಗಮನಹರಿಸಿ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶೂನ್ಯಗೊಳಿಸಿ ಕೇವಲ ಪ್ರಶಾಂತತೆಯನ್ನು ಅನುಭವಿಸಿ. ಈಗ ನಿಮ್ಮ ಇಷ್ಟದೇವತೆಯನ್ನು ಅತ್ಯಂತ ಭಕ್ತಿಯಿಂದ ನಿಮ್ಮ ಹೃದಯದ ಕಮಲದಲ್ಲಿ ಸ್ಮರಿಸಿಕೊಳ್ಳಿ. ಹೇ ಭಗವಂತ, ನನ್ನ ಜೀವನದ ಕತ್ತಲನ್ನು ದೂರ ಮಾಡು, ನನಗೆ ಸರಿಯಾದ ದಾರಿಯನ್ನು ತೋರಿಸು ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಪರದೆಯ ಮೇಲೆ ನಿಮಗೆ 4 ಅತ್ಯಂತ ಸುಂದರವಾದ ಮತ್ತು ಪವಿತ್ರವಾದ ಹೂವುಗಳು ಕಾಣಿಸುತ್ತಿವೆ. ನಂಬರ್ 1 ಕೆಂದಾವರೆ ಅಥವಾ ಕಮಲದ ಹೂವು. ನಂಬರ್ 2 ಕೆಂಪು ದಾಸವಾಳದ ಹೂವು. ನಂಬರ್ 3 ಪವಿತ್ರವಾದ ಬಿಲ್ವಪತ್ರೆ ಮತ್ತು ನಂಬರ್ 4 ಬೆಳ್ಳನೆಯ ಮಲ್ಲಿಗೆ ಹೂವು. ಈ 4 ಹೂವುಗಳಲ್ಲಿ ನಿಮ್ಮ ಒಳಮನಸ್ಸು ಸೂಚಿಸುವ ಅಥವಾ ನಿಮ್ಮ ಕಣ್ಣುಗಳಿಗೆ ಅತ್ಯಂತ ಆಕರ್ಷಿತವಾಗಿ ಕಾಣುವ ಯಾವುದಾದರೂ ಒಂದು ಹೂವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಯಾವುದೇ ಆತುರ ಬೇಡ. ನಿಮ್ಮ ಮನಸ್ಸಿನ ಮತ್ತು ಆತ್ಮದ ಮಾತನ್ನು ಮಾತ್ರ ಕೇಳಿ. ನೀವೀಗ ನಿಮ್ಮ ಪವಿತ್ರವಾದ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನೀವು ಆಯ್ಕೆ ಮಾಡಿದ ಆ ದೈವಿಕ ಹೂವಿನ ನಂಬರನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಬನ್ನಿ, ಈಗ ನೀವು ಆಯ್ಕೆ ಮಾಡಿದ ಹೂವಿನ ಆಧಾರದ ಮೇಲೆ ದೈವಿಕ ಸಂದೇಶ ಹಾಗೂ ಆಶೀರ್ವಾದಗಳು ಏನಿವೆ ಎಂದು ಒಂದೊಂದಾಗಿ ಬಹಳ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಯಾರು ನಂಬರ್ 1 ಅಂದರೆ ಕೆಂದಾವರೆ ಅಥವಾ ಕಮಲದ ಹೂವನ್ನು ಆಯ್ಕೆ ಮಾಡಿದ್ದೀರೋ ನಿಮಗೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಕಟಾಕ್ಷ ಮತ್ತು ಆಶೀರ್ವಾದ ಸಿಗುತ್ತಿದೆ. ಕಮಲದ ಹೂವು ಕೆಸರಿನಲ್ಲಿ ಅರಳಿದರೂ ಎಷ್ಟೊಂದು ಶುದ್ಧವಾಗಿರುತ್ತದೆಯೋ ಹಾಗೆಯೇ ನೀವು ಎಷ್ಟೇ ಕಷ್ಟಗಳ, ಬಡತನದ ಅಥವಾ ಸಾಲದ ಸುಳಿಯಲ್ಲಿದ್ದರೋ ಅಲ್ಲಿಂದ ನಿಮ್ಮನ್ನು ಮೇಲಕ್ಕೆ ಎತ್ತುವ ಸಮಯ ಈಗ ಬಂದಿದೆ. ಕಳೆದ ಕೆಲವು ದಿನಗಳಿಂದ ಅಥವಾ ವರ್ಷಗಳಿಂದ ನೀವು ಆರ್ಥಿಕವಾಗಿ ಬಹಳಷ್ಟು ಒದ್ದಾಟವನ್ನು ಅನುಭವಿಸಿರಬಹುದು. ಕೈಗೆ ಬಂದ ದುಡ್ಡು ನಿಲ್ಲದೇ ಇರುವುದು, ಮಾಡಿದ ಸಾಲ ತೀರಿಸಲಾಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿರುವುದು ಅಥವಾ ಯಾರಿಗೋ ಕೊಟ್ಟ ಹಣ ವಾಪಸ್ ಬಾರದೆ ಮೋಸ ಹೋಗಿರುವುದು, ಇಂತಹ ಅನೇಕ ಆರ್ಥಿಕ ಸಂಕಷ್ಟಗಳನ್ನು ನೀವು ಎದುರಿಸಿರಬಹುದು. ಆದರೆ ಧೈರ್ಯವಾಗಿರಿ. ತಾಯಿ ಲಕ್ಷ್ಮಿಯ ದಿವ್ಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ ಆರ್ಥಿಕ ಸುಭಿಕ್ಷೆ ಮತ್ತು ಸ್ಥಿರತೆ ಕಂಡುಬರಲಿದೆ. ನಿಮ್ಮ ಮನೆಯ ದರಿದ್ರ ದೂರವಾಗಿ ಅಷ್ಟೈಶ್ವರ್ಯಗಳು ನೆಲೆಸಲಿವೆ. ನೀವು ಎಲ್ಲಿಯೂ ನಿರೀಕ್ಷೆ ಮಾಡದ ಕಡೆಯಿಂದ ಅನಿರೀಕ್ಷಿತವಾಗಿ ಹಣಕಾಸಿನ ಸಹಾಯ ಅಥವಾ ಆರ್ಥಿಕ ಲಾಭ ನಿಮಗೆ ಒದಗಿ ಬರಲಿದೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ.
ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುವ ಅಥವಾ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಅದ್ಭುತವಾದ ಯೋಗವಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚಾಗಲಿವೆ. ಈ ಅದ್ಭುತವಾದ ಆಶೀರ್ವಾದ ನಿಮಗೆ ಶಾಶ್ವತವಾಗಿ ಒಲೆಯಲು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ 2 ಅಂಗೈಗಳನ್ನು ನೋಡಿ ಪ್ರಾರ್ಥನೆ ಮಾಡಿ ಮತ್ತು ಸಾಧ್ಯವಾದಾಗೆಲ್ಲ ಶುಕ್ರವಾರದ ದಿನ ದೇವಿಗೆ ಕಮಲದ ಹೂವನ್ನು ಅರ್ಪಿಸಿ. ಇದು ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡುತ್ತದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು 2ನೇ ನಂಬರ್ ಅಂದರೆ ಕೆಂಪು ದಾಸವಾಳದ ಹೂವನ್ನು ಯಾರು ಆಯ್ಕೆ ಮಾಡಿದ್ದೀರೋ ನಿಮಗೆ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಅಥವಾ ಕಾಳಿ ಮಾತೆಯ ಅಭಯ ಮತ್ತು ರಕ್ಷಣೆಯ ಆಶೀರ್ವಾದ ಕರುಣಿಸಲ್ಪಡುತ್ತಿದೆ. ಕೆಂಪು ದಾಸವಾಳವು ಶಕ್ತಿ, ಧೈರ್ಯ ಮತ್ತು ವಿಜಯದ ಸಂಕೇತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸುತ್ತಮುತ್ತ ಶತ್ರುಗಳ ಕಾಟ ಹೆಚ್ಚಾಗಿರಬಹುದು. ನಿಮ್ಮ ಬೆನ್ನು ಹಿಂದೆ ಮಾತನಾಡುವವರು, ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆಪಡುವವರು ಅಥವಾ ನಿಮಗೆ ವಿನಾಕಾರಣ ತೊಂದರೆ ಕೊಡುತ್ತಿರುವವರ ಸಂಖ್ಯೆ ಹೆಚ್ಚಾಗಿರಬಹುದು. ಯಾವುದಾದರೂ ಕೋರ್ಟ್ ಕೇಸುಗಳು, ವ್ಯಾಜ್ಯಗಳು ಅಥವಾ ಮಾನಸಿಕ ಭಯ ನಿಮ್ಮನ್ನು ಸದಾ ಕಾಡುತ್ತಿರಬಹುದು. ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ನಿಮಗೆ ಏನಾಗುತ್ತದೆಯೋ ಎಂಬ ಆತಂಕ ಶುರುವಾಗಿರಬಹುದು. ಆದರೆ ಈಗ ಆ ಎಲ್ಲ ಭಯಗಳನ್ನು ಬಿಟ್ಟುಬಿಡಿ. ಸಾಕ್ಷಾತ್ ದುರ್ಗಾ ಮಾತೆಯು ನಿಮ್ಮ ಬೆಂಗಾವಲಾಗಿ ನಿಂತಿದ್ದಾಳೆ. ನಿಮ್ಮೊಳಗೆ ಒಂದು ಅಗಾಧವಾದ ಧೈರ್ಯ ಮತ್ತು ಆತ್ಮವಿಶ್ವಾಸ ಹುಟ್ಟಿಕೊಳ್ಳಲಿದೆ. ನಿಮ್ಮನ್ನು ಕೆಳಗೆ ಬೀಳಿಸಲು ಕಾಯುತ್ತಿದ್ದ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ಹಿಂದೆ ಸರಿಯಲಿದ್ದಾರೆ. ನೀವು ಎದುರಿಸುತ್ತಿರುವ ಎಲ್ಲ ಕಾನೂನು ತೊಡಕುಗಳು ಅಥವಾ ವಾದ ವಿವಾದಗಳಲ್ಲಿ ನಿಮಗೆ ಸಂಪೂರ್ಣ ಜಯ ಸಿಗಲಿದೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಅತ್ಯಂತ ಶುಭಕಾಲ. ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳು ಹೊರಬರಲಿವೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಕೀರ್ತಿ ಹೆಚ್ಚಾಗಲಿದೆ. ತಾಯಿಯ ರಕ್ಷಣೆ ಸದಾ ನಿಮ್ಮ ಜೊತೆ ಇರಲು ಮಂಗಳವಾರ ಅಥವಾ ಶುಕ್ರವಾರದ ದಿನ ದೇವಿಗೆ ಕೆಂಪು ದಾಸವಾಳದ ಹಾರವನ್ನು ಅರ್ಪಿಸಿ ಮತ್ತು ಕುಂಕುಮಾರ್ಚನೆ ಮಾಡಿಸಿ. ಇದು ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡುತ್ತದೆ. ಮುಂದಿನದಾಗಿ ಯಾರು 3ನೇ ನಂಬರ್ ಅಂದರೆ ಪವಿತ್ರವಾದ ಬಿಲ್ವಪತ್ರೆಯನ್ನು ಅತ್ಯಂತ ಭಕ್ತಿಯಿಂದ ಆಯ್ಕೆ ಮಾಡಿದ್ದೀರೋ ನಿಮಗೆ ಸಾಕ್ಷಾತ್ ಲಯಕಾರಕ, ಕೈಲಾಸವಾಸಿ, ಪರಮಶಿವನ ಅದ್ಭುತವಾದ ಕರುಣೆ ಮತ್ತು ಆಶೀರ್ವಾದ ಲಭಿಸುತ್ತಿದೆ. ಬಿಲ್ವಪತ್ರೆಯ 3 ಎಲೆಗಳು ಶಿವನ 3 ಕಣ್ಣುಗಳನ್ನು ಮತ್ತು ತ್ರಿಗುಣಗಳನ್ನು ಪ್ರತಿನಿಧಿಸುತ್ತದೆ. ನೀವು ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಬಹಳಷ್ಟ ಮಾನಸಿಕ ಗೊಂದಲಗಳನ್ನು, ಆಂತರಿಕ ಹೋರಾಟಗಳನ್ನು ಮತ್ತು ಹಿಂದಿನ ಕರ್ಮದ ಭಾರವನ್ನು ಹೊತ್ತುಕೊಂಡು ಬಂದಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಹಳೆಯ ಕಹಿ ಘಟನೆಗಳ ನೆನಪುಗಳು, ದ್ವೇಷ ಮತ್ತು ನೋವುಗಳು ಹಾಗೆಯೇ ಉಳಿದುಕೊಂಡಿರಬಹುದು. ರಾತ್ರಿ ನಟ್ಟ ಸರಿಯಾಗಿ ನಿದ್ದೆ ಬಾರದೆ ಮನಸ್ಸು ಸದಾಕಾಲ ಚಿಂತೆಯಲ್ಲಿ ಮುಳುಗಿರಬಹುದು. ಆದರೆ ಪರಶಿವನ ಕೃಪೆಯಿಂದ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಆಳವಾದ, ಅಪ್ಪಟವಾದ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿದೆ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶಗಳು, ಕೆಟ್ಟ ಯೋಚನೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಭಸ್ಮವಾಗಲಿವೆ. ನೀವು ಹಿಂದಿನ ಕರ್ಮದ ಬಂಧನಗಳಿಂದ ಮುಕ್ತರಾಗಲಿದ್ದೀರಿ. ನಿಮಗೆ ಯಾರಿಗಾದರೂ ಕೋಪ ಅಥವಾ ದ್ವೇಷವಿದ್ದರೆ ಅದನ್ನು ಮರೆತು ಅವರನ್ನು ಕ್ಷಮಿಸುವಷ್ಟು ದೊಡ್ಡ ಮನಸ್ಸು ನಿಮ್ಮದಾಗಲಿದೆ. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಎಷ್ಟೋ ದಿನಗಳಿಂದ ಕಾಡುತ್ತಿದ್ದ ದೀರ್ಘಕಾಲ ರೋಗಗಳು ಅಥವಾ ಮಾನಸಿಕ ಖಿನ್ನತೆ ದೂರವಾಗಿ ಪರಿಪೂರ್ಣವಾದ ಆರೋಗ್ಯ ನಿಮ್ಮದಾಗಲಿದೆ.
ನಿಮ್ಮ ಆಲೋಚನೆಗಳು ಅತ್ಯಂತ ಸ್ಪಷ್ಟವಾಗಲಿವೆ. ಸೋಮವಾರದ ದಿನ ಶಿವನಿಗೆ ನೀರಿನ ಅಭಿಷೇಕ ಮಾಡಿ 3 ಎಲೆಗಳಿರುವ ಅಖಂಡವಾದ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಪರಮಶಾಂತಿ ಮತ್ತು ಮೋಕ್ಷದ ದಾರಿ ಸುಗಮವಾಗುತ್ತದೆ. ಕೊನೆಯದಾಡಿ, ಯಾರು 4ನೇ ನಂಬರ್ ಅಂದರೆ ಬೆಳ್ಳನೆಯ ಸುಗಂಧಭರಿತ ಮಲ್ಲಿಗೆ ಹೂವನ್ನು ಅತ್ಯಂತ ಭಕ್ತಿಯಿಂದ ಆಯ್ಕೆ ಮಾಡಿದ್ದೀರೋ, ನಿಮಗೆ ಜ್ಞಾನದೇವತೆ ತಾಯಿ ಸರಸ್ವತಿ ಹಾಗೂ ಸಂಕಟಮೋಚನ ಹನುಮಂತನ ದಿವ್ಯ ಆಶೀರ್ವಾದ ಸಿಗುತ್ತಿದೆ. ಮಲ್ಲಿಗೆಯ ಹೂವು ಅದರ ಪರಿಶುದ್ಧತೆ, ಸೌಂದರ್ಯ ಮತ್ತು ಮನಸ್ಸನ್ನು ಮುದಗೊಳಿಸುವ ಸುಗಂಧಕ್ಕೆ ಹೆಸರಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆಯ ಕೊರತೆ ಕಾಡುತ್ತಿರಬಹುದು. ಮುಂದೆ ಏನು ಮಾಡಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಅಥವಾ ಯಾವುದಾದರೂ ಪರೀಕ್ಷೆ, ಇಂಟರ್ವ್ಯೂ ಅಥವಾ ಹೊಸ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆಯೋ ಇಲ್ಲವೋ ಎಂಬ ಭಯ ಮತ್ತು ಗೊಂದಲ ನಿಮ್ಮಲ್ಲಿ ಮನೆ ಮಾಡಿರಬಹುದು. ನಿಮ್ಮ ಬುದ್ಧಿಶಕ್ತಿ, ಏಕಾಗ್ರತೆ ಮತ್ತು ಜ್ಞಾಪಕಶಕ್ತಿ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗದೆ ಪರದಾಡುತ್ತಿರಬಹುದು. ಆದರೆ ಇನ್ನು ಮುಂದೆ ಚಿಂತೆ ಬೇಡ. ನಿಮ್ಮ ಜೀವನದಲ್ಲಿ ಮಲ್ಲಿಗೆಯ ಸುಗಂಧದಂತೆ ಯಶಸ್ಸು ಮತ್ತು ಕೀರ್ತಿ ಹರಡಲಿದೆ. ತಾಯಿ ಸರಸ್ವತಿಯ ಆಶೀರ್ವಾದದಿಂದ ನಿಮ್ಮ ಬುದ್ಧಿಶಕ್ತಿ, ಏಕಾಗ್ರತೆ ಮತ್ತು ಜ್ಞಾಪಕಶಕ್ತಿ ಅದ್ಭುತವಾಗಿ ವೃದ್ಧಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉನ್ನತವಾದ ಯಶಸ್ಸು ಸಿಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಅಥವಾ ವೃತ್ತಿಜೀವನದಲ್ಲಿ ಹೊಸ ಹೆಜ್ಜೆ ಇಡುತ್ತಿರುವವರಿಗೆ ಶುಭ ಸಮಾಚಾರ ಕೇಳಿಬರಲಿದೆ. ನಿಮ್ಮ ಮಾತಿನಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಮತ್ತು ಶಕ್ತಿ ಬರಲಿದೆ. ಇದರಿಂದ ನೀವು ಇತರರ ಮನಸ್ಸನ್ನು ಸುಲಭವಾಗಿ ಗೆಲ್ಲಲಿದ್ದೀರಿ. ಇದರ ಜೊತೆಗೆ ಹನುಮಂತನ ಕೃಪೆಯಿಂದ ನಿಮ್ಮ ಮನಸ್ಸಿನಲ್ಲಿರುವ ಅನಗತ್ಯ ಭಯ ಮತ್ತು ಆತಂಕಗಳು ದೂರವಾಗಿ ಅತ್ಯಂತ ಪ್ರಶಾಂತವಾದ ಮನಸ್ಥಿತಿ ನಿಮ್ಮದಾಗಲಿದೆ. ಈ ಶುಭ ಫಲಗಳು ನಿಮಗೆ ಬೇಗ ಒಲೆಯಲು ಗುರುವಾರದ ದಿನ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಮಲ್ಲಿಗೆ ಹೂವಿನ ಹಾರವನ್ನು ಅರ್ಪಿಸಿ. ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಖಂಡಿತವಾಗಿ ಈಡೇರುತ್ತವೆ. ಸ್ನೇಹಿತರೆ, ಇದು ಪವಿತ್ರವಾದ ಹೂವುಗಳ ಆಧಾರದ ಮೇಲೆ ನಿಮ್ಮ ಮುಂಬರುವ ದಿನಗಳ ಭವಿಷ್ಯ ಹಾಗೂ ಆಶೀರ್ವಾದಗಳ ಬಗ್ಗೆ ಇದ್ದಂತಹ ದೈವಿಕ ಸಂದೇಶ. ನೀವು ಯಾವ ಹೂವನ್ನು ಆಯ್ಕೆ ಮಾಡಿದ್ದೀರಿ ಹಾಗೂ ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಪ್ರಸ್ತುತ ಜೀವನದ ಪರಿಸ್ಥಿತಿಗೆ ಎಷ್ಟು ಹತ್ತಿರವಾಗಿದೆ, ನಿಮಗೆ ಎಷ್ಟು ನೆಮ್ಮದಿ ನೀಡಿದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೂ ಕೂಡ ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿಯನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು, ಬಂಧುಮಿತ್ರರು ಹಾಗೂ ಕುಟುಂಬದವರೊಂದಿಗೆ ಇದನ್ನು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಈ ದೈವಿಕ ಸಂದೇಶ ಮತ್ತು ಆಶೀರ್ವಾದ ತಲುಪಲಿ. ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಮುಂಬರುವ ದಿನಗಳಲ್ಲಿ ಕೇವಲ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ನಾವು ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಅದೃಷ್ಟ ಸೂತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ, ರೋಚಕ ಹಾಗೂ ದೈವಿಕ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಶುಭವಾಗಲಿ.